ಆರ್ ಸಿ ಬಿ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಮಗ. ಡೇ ಬೈ ಡೇ ಬರ್ತಾ ಇರೋ ಅಪ್ಡೇಟ್ಗಳನ್ನ ನೋಡ್ತಾ ಇದ್ರೆ ಯಾಕೋ ನಮ್ಮ ಆರ್ ಸಿ ಬಿ ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವುದೇ ಥರ ಮ್ಯಾಚಸ್ ನಡೆಯೋ ಥರ ಕಾಣಿಸ್ತಾ ಇಲ್ಲ. ಓಮ್ನ ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಗಿದೆ, ಆ ರೀತಿ ಪರಿಸ್ಥಿತಿ ಕೂಡ ಆಗ್ಬಿಟ್ಟಿದೆ. ಮೊನ್ನೆ ವೆಂಕಟೇಶ್ ಪ್ರಸಾದ್ ಅವರು ಎಲೆಕ್ಷನಲ್ಲಿ ಗೆದ್ದ ಮೇಲೆ ಕೆ ಎಸ್ ಸಿಯಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೂಡ ಕೊಟ್ಟಿದ್ರು. ನಾವು ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿನ ಕರ್ಕೊಂಡು ಮತ್ತೆ ಆಡಿಸ್ತೀವಿ, ಯಾವ ಥರ ಫಾರ್ಮಾಲಿಟೀಸ್ ನಡೀತಾ ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಬಟ್ ಇವಾಗ ಬರ್ತಾ ಇರೋ ಅಪ್ಡೇಟ್ಗಳನ್ನ ನೋಡಿದ್ರೆ ಆರ್ ಸಿ ಬಿ ಕಂಪ್ಲೀಟ್ ಆಗಿ ಚಿನ್ನಸ್ವಾಮಿಯಿಂದ ಕೈ ಬಿಡೋ ಥರ ಕಾಣ್ತಾ ಇದೆ. ಇಲ್ಲಿ ನೋಡ್ತಾ ಇರೋ ಅಪ್ಡೇಟು, ಬೈ ಬೈ ಆರ್ ಸಿ ಬಿ, ನೋ ಮ್ಯಾಚಸ್ ಇನ್ ಚಿನ್ನಸ್ವಾಮಿ, ನ್ಯೂ ಓಮ್ ಗ್ರೌಂಡ್, ಆರ್ ಸಿ ಬಿ ಲೈಕ್ ಟು ಪ್ಲೇ ದೇರ್ ಓಮ್ ಮ್ಯಾಚಸ್ ಅಟ್ ಡಿ ವೈ ಪಾಟೀಲ್ ಸ್ಟೇಡಿಯಂ ಆ್ಯಂಡ್ ಜೈಪುರ್. ಇವಾಗ ಡಿ ವೈ ಪಾಟೀಲ್ ಸ್ಟೇಡಿಯಮಲ್ಲಿ ಯಾವ ಥರ ಕ್ಯೂ ಪಿ ಎಲ್ ನಡೀತಾ ಇದೆಯಲ್ಲ, ವುಮೆನ್ಸ್ ಪ್ರೀಮಿಯರ್ ಲೀಗು, ಈ ಒಂದು ಪ್ರೀಮಿಯರ್ ಲೀಗ್ ನಡೆಯೋ ಜಾಗದಲ್ಲಿ ನಮ್ಮ ಆರ್ ಸಿ ಬಿ ಆಡಬೇಕಂತೆ 2 ಮ್ಯಾಚಸ್ನ. ಆ್ಯಂಡ್ ಇವತ್ತು ನೆನ್ನೆ ಒಂದು ಅಪ್ಡೇಟ್ ಬಂತು, ಜೈಪುರ್ ಅಲ್ಲಿ ಸಿ ಎಮ್ ಯಾರೋ ಒಬ್ಬರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆರ್ ಸಿ ಬಿ ಜೈಪುರಲ್ಲಿ 2 ಮ್ಯಾಚಸ್ನ ಆಡ್ತಾರೆ ಅಂತ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. 5 ಮ್ಯಾಚಸ್ ಇನ್ ಡಿ ವೈ ಪಾಟೀಲ್ ಸ್ಟೇಡಿಯಮಲ್ಲಿ ಮತ್ತು 2 ಜೈಪುರಲ್ಲಿ ನಡೀತಾ ಇದೆ. ಎಸ್ ವಿ ಎನ್ ಎಸ್ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ 2 ಮ್ಯಾಚಸ್ಸು ಆ್ಯಂಡ್ ಡಿ ವೈ ಪಾಟೀಲ್ ಸ್ಟೇಡಿಯಮಲ್ಲಿ 5 ಮ್ಯಾಚಸ್ನ ನಡೆಸ್ತಾ ಇದ್ದಾರಂತೆ. ಇವಾಗ ಆರ್ ಸಿ ಬಿಗೆ ತುಂಬ ಕಷ್ಟ ನಮ್ಮ ಚಿನ್ನಸ್ವಾಮಿಲಿ ಮ್ಯಾಚಸ್ ನಡೆಸೋದು. ಸೊ ಗೊತ್ತಿಲ್ಲ, ಎಲ್ಲ ಫಾರ್ಮಾಲಿಟೀಸ್ ಕೂಡ ಕಂಪ್ಲೀಟ್ ಆಗಿದ್ರು. ಸಿ ಎಮ್ ನಮ್ಮ ಕರ್ನಾಟಕ ಸಿ ಎಮ್ಮಿಂದ ಕೂಡ ಅಗ್ರಿ ಆಗಿದ್ದಾರೆ, ಎಲ್ಲ ಕಡೆಯೂ ಅಗ್ರಿ ಆಗಿದೆ. ಸೊ ಆಡಿಸಿ ಅಂತ ಹೇಳಿದ್ರು. ಇವಾಗ ಇಲ್ಲಿ ನೋಡಿದ್ರೆ ಬೇರೆ ಥರ ಅಪ್ಡೇಟ್ ಬರ್ತದೆ, ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಆ್ಯಂಡ್ 2ನೇ ಅಪ್ಡೇಟ್ ಅಂತೂ ಬೆಂಕಿ ಮಗ. ODI ರ್ಯಾಂಕಿಂಗ್ಸಲ್ಲಿ ಇವಾಗ ರ್ಯಾಂಕಿಂಗ್ ಕೂಡ ನೋಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಫಸ್ಟ್ ಬಂದಿದ್ದಾರೆ, ಅವರೇಜು 58.46 ODI ಅವರೇಜ್ ಇರೋದು. 3rd ಪೊಸಿಷನಲ್ಲಿ ರೋಹಿತ್ ಶರ್ಮಾ ಇರೋದು 49.01 ಆ್ಯಂಡ್ 5th ಪೊಸಿಷನ್ಲಿ ಶುಭ್ಮನ್ ಗಿಲ್ ಇರೋದು 56.35 ಆ್ಯಂಡ್ 10th ಪೊಸಿಷನ್ಲಿ ಶ್ರೇಯಸ್ ಅಯ್ಯರ್ ಇರೋದು 47.21 ಆ್ಯಂಡ್ 11th ಪೊಸಿಷನಲ್ಲಿ ಕೆ ಎಲ್ ರಾಹುಲ್ ಇರೋದು 51.68 ಅವರೇಜ್ನ ಇಟ್ಕೊಂಡು. ಇದಂತೂ ಬೆಂಕಿ ಮಗ, ಒನ್ ಆಫ್ ದಿ ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಥರ ODIಯಲ್ಲಿ 5 ಜನ ಪ್ಲೇಯರ್ಸು ಟಾಪ್ 11 ಇದ್ದಾರೆ ಅಂತ ಹೇಳಿದ್ರೆ ಖುಷಿಯಾಗೋ ವಿಚಾರ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಮತ್ತು ಇಂಡಿಯನ್ ಕ್ರಿಕೆಟ್ ಟೀಮ್ ಫ್ಯಾನ್ಸ್ಗಳಿಗೆ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಇಂಡಿಯಾ ಯಾರೆಲ್ಲ ಫಾಲೋ ಮಾಡ್ತೀರಾ ಅಂಥ ಫ್ಯಾನ್ಸ್ಗಳಿಗೆ. ಆ್ಯಂಡ್ 3ನೇ ಅಪ್ಡೇಟ್ ಅಂತೂ ಇನ್ನೂ ಬೆಂಕಿ ಮಗ. ವಿರಾಟ್ ಕೊಹ್ಲಿ ಅವರು ಮತ್ತು ODIಯಲ್ಲಿ ನಂಬರ್ 1 ರ್ಯಾಂಕಿಂಗ್ನ ಮತ್ತೆ ರೀಗೈನ್ ಮಾಡ್ಕೊಂಡಿದ್ದಾರೆ. ಇದಂತೂ ಬೆಂಕಿ, ಬಿಕಾಸ್ ವಿರಾಟ್ ಕೊಹ್ಲಿ ಎಷ್ಟು ವರ್ಷ ಆಗಿತ್ತು, ಮತ್ತು ಇದು ಹೋಗ್ಬಿಟ್ಟು ಆ್ಯಕ್ಚುಲಿ ಬರ್ತಾಯಿದ್ರು ಹೋಗ್ತಾಯಿದ್ರು. ವಿರಾಟ್ ಕೊಹ್ಲಿ ಅವರು ಆಡದೇ ಇದ್ದರೂ ಕೂಡ ಆ ಒಂದು 10th ಪೊಸಿಷನ್ ಇರ್ತಾಯಿದ್ರು. ಬಟ್ ಯಾವಾಗ ಬರ್ತಲ್ಲ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳು ಬಂದ ತಕ್ಷಣ ಇವಾಗ ಹಂಗೆ ಕಿತ್ಕೊಂಡು ಹೋಗ್ಬಿಟ್ಟಿದೆ ಅವ್ರ ರ್ಯಾಂಕಿಂಗು. ಇದೇ ಥರ ಆಗ್ತಾಯಿರಲಿ, ನೋಡೋದೇನಾಗಿದೆ ಅಂತ. ಆರ್ ಸಿ ಬಿ ಅಪ್ಡೇಟು ತುಂಬ ಬೇಜಾರಾಗ್ತದೆ ಹೇಳ್ಬೇಕಂತ ಹೇಳಿದ್ರೆ. ಮುಂದಿನ ದಿನಗಳಲ್ಲಿ ನೋಡೋದು ಯಾವ ಥರ ಅಪ್ಡೇಟ್ ಬರುತ್ತೆ, ಆರ್ ಸಿ ಬಿಲಿ ಆಡಿಸ್ತಾರೆ. ಬಟ್ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಆರ್ ಸಿ ಬಿ ಅವರು ಜೈಪುರಲ್ಲಿ 2 ಮ್ಯಾಚಸ್ನ ಆಡಲೇಬೇಕು, ಎಲ್ಲ ಕನ್ಫರ್ಮೇಷನ್ ಇಟ್ಕೊಂಡೆ ಅವರು ಆ ಥರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ನನಗೇನೋ ಅನಿಸ್ತದೆ. ನೋಡೋದೇನಾಗುತ್ತೆ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಿಂಪಲಾಗಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಾಯ್, ಸಿಗ್ತೀನಿ. ಸಿ ಯು.